ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಕನ್ಫ್ಯೂಸ್ ಅಂತೂ ಇತ್ತು ಸ್ನೇಹಿತರೆ. ಯಾವಾಗ ನಾವು ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬೇಕು, ಎಲ್ಲಿ ಹೋಗಿ ಸಲ್ಲಿಕೆಯನ್ನ ಮಾಡಬೇಕು ಅನ್ನುವಂಥ ಒಂದು ಡೌಟ್ ಇತ್ತು ಸ್ನೇಹಿತರೆ. ಹಾಗೆ ಬಾಕಿ ಉಳಿದಿರುವಂತಹ ಗೃಹಲಕ್ಷ್ಮಿ ಹಣನೂ ಕೂಡ ಅವರ ಖಾತೆಗಳಿಗೆ ಬರುತ್ತಾ ಬರಲ್ವಾ ಅನ್ನೋದು ಕೂಡ ಡೌಟ್ ಇತ್ತು ಸ್ನೇಹಿತರೆ. ಇವಾಗ ಸರ್ಕಾರದಿಂದ ಸ್ನೇಹಿತರೆ 3 ರೀತಿಯಲ್ಲಿ ನೀವು ಗೃಹಲಕ್ಷ್ಮಿ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬಹುದು ಅನ್ನುವಂತ ಒಂದು ಅಪ್ಡೇಟ್ ಸಿಗ್ತಾ ಇದೆ ಸ್ನೇಹಿತರೆ. ಏನೇನು ಹೊಸ ಅಪ್ಡೇಟ್ ಸಿಗ್ತಾ ಇದೆ ಅದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡೋದು ಹೇಗೆ ಅನ್ನುವಂತ ಒಂದು ಡೌಟ್ ಇತ್ತು ಸ್ನೇಹಿತರೆ. ಸರ್ಕಾರದಿಂದ ಇದೀಗ 3 ಒಂದು ಅಪ್ಡೇಟ್ ಅನ್ನ ನೀಡಿದ್ದಾರೆ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳು ಸ್ನೇಹಿತರೆ, ಮೊದಲನೇದಾಗಿ ನೀವು ಹೇಗೆ ಸುಲಭವಾಗಿ ಗೃಹಲಕ್ಷ್ಮಿಗೆ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬಹುದು ಅಂದ್ರೆ ಸ್ನೇಹಿತರೆ, ನಿಯರ್ ಬೈ ಸೇವಾ ಕೇಂದ್ರಗಳು, ಗ್ರಾಮವನ್ನಾಗ್ಬೋದು, ಮೈಸೂರನ್ನಾಗ್ಬೋದು, ಈ ರೀತಿಯಾದಂತಹ ಸೇವಾ ಕೇಂದ್ರಗಳಲ್ಲಿ ನೀವು ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬಹುದು ಸ್ನೇಹಿತರೆ. ಎರಡನೇದಾಗಿ ಸ್ನೇಹಿತರೆ, ಅಂಗನವಾಡಿಯ ಕಾರ್ಯಕರ್ತರು ಮನೆ ಮನೆಗೆ ಭೇಟಿಯನ್ನ ನೀಡಿ ಅಲ್ಲೂ ಕೂಡ ನಿಮ್ಮ ಐಡೆಂಟಿಟಿಗಳನ್ನ ವೆರಿಫೈ ಅನ್ನ ಮಾಡ್ತಾರೆ ಸ್ನೇಹಿತರೆ. ಇದು ಎರಡನೇದಾಗಿ ಸ್ನೇಹಿತರೆ. ಇನ್ನು ಮೂರನೇದಾಗಿ ಸ್ನೇಹಿತರೆ, ಹೊಸದಾಗಿ ಇವಾಗ ಸ್ವಲ್ಪ ಮಾಹಿತಿ ಸಿಗ್ತಾ ಇರೋ ಪ್ರಕಾರ ಸ್ನೇಹಿತರೆ, ಆ್ಯಪ್ನ ಮುಖಾಂತರವೂ ಸಹ ನೀವು ಗೃಹಲಕ್ಷ್ಮಿಗೆ ಮರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡ್ಬೋದು ಅನ್ನುವಂಥ ಒಂದಷ್ಟು ಅಪ್ಡೇಟ್ಗಳು ಸಿಗ್ತಾ ಇದೆ ಸ್ನೇಹಿತರೆ. ಇದು ಅಫಿಷಿಯಲ್ ಆಗಿ ಯಾವುದೇ ಥರದ ಒಂದು ಅಪ್ಡೇಟ್ ಬಂದರೂ ಸಹ ನಿಮಗೆ ಖಂಡಿತವಾಗಲೂ ನಾನು ವಿಡಿಯೋನ ಮಾಡಿ ತಿಳಿಸ್ತೀನಿ ಸ್ನೇಹಿತರೆ. ಇವಾಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಇದಾಗಿದೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಾಕಿ ಉಳಿದಂತ ಹಣ ಇತ್ತಲ್ಲ ಸ್ನೇಹಿತರೆ, ಸುಮಾರು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ 3 ಕಂತುಗಳು ಬಂದಿಲ್ಲ, ಸುಮಾರು ಫಲಾನುಭವಿಗಳಿಗೆ 2 ಕಂತು ಬಂದಿಲ್ಲ, ಕೆಲವರಿಗೆ 1 ಕಂತು ಬಂದಿಲ್ಲ. ಈ ರೀತಿಯಾಗಿ ಡಿಲೇ ಆಗ್ತಾ ಇತ್ತು ಸ್ನೇಹಿತರೆ. ನೀವು ಕೂಡ ಎಲ್ಲ ಖಾತೆಗಳನ್ನು ಕೂಡ ಚೆನ್ನಾಗಿ ಇಟ್ಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಚೆನ್ನಾಗಿದ್ದು ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂದ್ರೆ ಇದೊಂದು ಟೆಕ್ನಿಕಲ್ ಗ್ಲಿಚ್ ಆಗಿರುವಂತಹ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಮಾನ್ಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿರುವ ಪ್ರಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಯಾರಿಗೆಲ್ಲ ಬಾಕಿ ಉಳಿದಿದೆ ಸ್ನೇಹಿತರೆ ಅಮೌಂಟು, ಅದನ್ನೆಲ್ಲವನ್ನು ಕೂಡ ಕ್ಲಿಯರ್ನ ಮಾಡಿದ ನಂತರನೇ ನಾವು ಮರು ಅರ್ಜಿಯನ್ನ ತಗೊಳ್ತೀವಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು ಸ್ನೇಹಿತರೆ. ಆದ್ದರಿಂದ ಸ್ನೇಹಿತರೆ, ನೀವು ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ ಸ್ನೇಹಿತರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇವಾಗ ಆಲ್ರೆಡಿ ಸ್ನೇಹಿತರೆ ಮಕ್ಕಳ ಮತ್ತು ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಅಮೌಂಟ್ಗಳೆಲ್ಲ ಬಂದಿರೋ ಕಾರಣದಿಂದ ಸ್ನೇಹಿತರೆ, ನಿಮ್ಮ ಅಕೌಂಟ್ಗಳಿಗೆ DBT ಮುಖಾಂತರ ನಿಮ್ಮ ಖಾತೆಗಳಿಗೆ ಕಳಿಸೋದೊಂದು ಬಾಕಿ ಇದೆ ಸ್ನೇಹಿತರೆ. ಅದೊಂದು ಪ್ರೋಗ್ರೆಸ್ ನಡೀತಾ ಇದೆ. ಹಾಗೆ ನಿನ್ನೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳ 31ನೇ ಕಂತಿನ ಬಗ್ಗೆನೂ ಕೂಡ ಒಂದು ಭರ್ಜರಿಯಾದಂಥ ಅಪ್ಡೇಟ್ ಸಿಕ್ಕಿತ್ತು ಸ್ನೇಹಿತರೆ. ಸಾಕಷ್ಟು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಸ್ನೇಹಿತರೆ 31ನೇ ಕಂತಿನ ಹಣ ಬರ್ತಾ ಇದೆ ಅನ್ನುವಂಥ ಒಂದು ನ್ಯೂಸ್ ಅನ್ನು ಕೂಡ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಅದು ಕೂಡ ಕನ್ಫರ್ಮ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 31ನೇ ಕಂತಿನ ಹಣ ಶೀಘ್ರದಲ್ಲಿ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಟೈಮಲ್ಲಿ ಸ್ನೇಹಿತರೆ ನೀವು ಲೋಕಲ್ ಆಗಿ ಇರುವಂತಹ ಜೆರಾಕ್ಸ್ ಅಂಗಡಿಗಳಾಗ್ಬೋದು, ಈ ರೀತಿಯ ಅಂಗಡಿಗಳಲ್ಲಿ ಸ್ನೇಹಿತರೆ ನಾವು ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ತಗೊಳ್ತಾ ಇದೀವಿ, ಗೃಹಲಕ್ಷ್ಮಿಗೆ ನೀವು ಅರ್ಜಿಯನ್ನ ಹಾಕ್ಬೋದು ಅನ್ನುವಂತ ಫೇಕ್ ಆಗು ಕೂಡ ಮಾಡುವಂತ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ನಮ್ಮ ಏರಿಯಾ ಅಕ್ಕಪಕ್ಕನೇ ಸ್ನೇಹಿತರೆ ನಾವು ಮರು ಅರ್ಜಿಯನ್ನ ತಗೊಳ್ತಾ ಇದೀವಿ ಅನ್ಬಿಟ್ಟು ಏನ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಗಳನ್ನ ಇಸ್ಕೊಳ್ಳೋದು, 50 ರೂಪಾಯಿ ಇಸ್ಕೊಳ್ಳೋದು, ಏನು ಮಾಡಲ್ಲ ಅವರು. ಸುಮ್ಮನೆ ಕಂಪ್ಯೂಟರ್ನ ಸುಮ್ಮನೆ ಗೊತ್ತಿರಲ್ವಲ್ಲ, ಜಾಸ್ತಿ ಓದಿರಲ್ಲ ಅವರು. ನಿಮ್ದಾಗಿದೆ, ಹೋಗಿ ನಿಮ್ದು ಎಲ್ಲ ಬಂದ್ಬಿಟ್ಟಿದೆ, ಇನ್ನೇನು ಸ್ವಲ್ಪ ದಿನ OTP ಬರ್ತದೆ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ತಾ ಇದ್ದಾರೆ ಸ್ನೇಹಿತರೆ. ಆ ರೀತಿಯಾಗಿ ನೀವು ಸ್ಕ್ಯಾಮ್ ಆಗಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ದಯವಿಟ್ಟು ವೆಯ್ಟ್ ಮಾಡಿ. ಸರ್ಕಾರದಿಂದ ಯಾವುದೇ ಥರದ ಅಪ್ಡೇಟ್ ಬಂದರೂ ಸಹ ನಿಮಗೆ ಮೊದಲಿಗೆ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆ ಸ್ನೇಹಿತರೆ, ಯಾರಿಗೆಲ್ಲ ಗೃಹಲಕ್ಷ್ಮಿ 30 ಹಾಗೆ 31ನೇ ಕಂತಿನ ಹಣ ಬಂದಿದೆ ನಿಮ್ಮ ಖಾತೆಗಳಿಗೆ, ತಪ್ಪದೆ ಕಮೆಂಟ್ ಅನ್ನ ಮಾಡಿ. ಹಾಗೆ ಇದೇ ಥರ ಗೃಹಲಕ್ಷ್ಮಿ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಅಕೌಂಟನ್ನು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.